ನಮಸ್ಕಾರ ವೀಕ್ಷಕರೇ, ಬೆನ್ನುಹುರಿ ಅಪಘಾತ ವ್ಯಕ್ತಿಗಳ ಜೀವನದ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ಒಂದು ಸಂಸ್ಥೆಯನ್ನ ಪರಿಚಯಿಸಿಕೊಳ್ಳೋಣ, ಹಾಗೆ ಅವರ ವ್ಯಕ್ತಿಯ ಪರಿಚಯ ಮಾಡಿಸಿಕೊಳ್ಳೋಣ. ನಮ್ಮ ಜೊತೆಗಿದ್ದಾರೆ ಈರಮ್ಮ ಹಾದಿಮನಿ ಮೇಡಮ್ ಅವರು. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ. ಮೇಡಮ್ ಅವರೇ, ನಿಮ್ಮ ವೈಯಕ್ತಿಕ ಪರಿಚಯ ಮಾಡಿ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಈರಮ್ಮ ಹಾದಿಮನಿ ಅಂತ ಹೇಳಿ. ನಾನು 10 ವರ್ಷ HIV ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ದೇನೆ. ಅದಾದ ನಂತರ APD ಅನ್ನೋ ಒಂದು ಅಂಗವಿಕಲ ಸಂಸ್ಥೆ ಇದೆ. ಅಲ್ಲಿನೂ ಕೂಡ ಈ ತರ ಅಂಗವಿಕಲರ ಬಗ್ಗೆ ಕೆಲಸ ಮಾಡ್ಬೋದ ಅಂತ ಮಾಹಿತಿ ಗೊತ್ತಾಯ್ತು. ಅದಕ್ಕೆ ನಾವು ಮನೆಯಲ್ಲಿ ಇರೋದು 3 ಜನ ಇದೇವ್. ನಾವು ನಮ್ಮ ಮನೆಯವರು ಮತ್ತೆ ನಮ್ಮ ಮಗಳು, ನಾನು ಈ ತರ ಒಂದು APD ಸಂಸ್ಥೆಯಲ್ಲಿ ಅಂಗವಿಕಲತೆ ಬಗ್ಗೆ ಕೆಲಸ ಮಾಡ್ಬೋದಂತ ಮಾಹಿತಿ ಕೇಳ್ಪಟ್ಟಾಗ ಅಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ಮನೆಯೊಳಗೆ ಪರ್ಮಿಷನ್ ಕೇಳಿದಾಗ ಎಲ್ಲರೂ ಒಪ್ಕೊಂಡ್ರು. ಆ ಒಂದು ಸಂಸ್ಥೆಗೆ ಹೋಗಿ ಕೆಲಸ ಮಾಡಿ ಅಂತ ಹೇಳಂದ. ಅದ್ರ ಜೊತೆಗೆ ಮೊದ್ಲಿಗೆ ನಮ್ಮ ಮನೆಯವರೇ ಸ್ವತಃ ಹೋಗಿ ಆ ಒಂದು APD ಸಂಸ್ಥೆಗೆ ಭೇಟಿಯಾಗಿ ಅಲ್ಲಿ ಏನೇನೆಲ್ಲ ಕೆಲಸಗಳ ನಡೀತಾ ಇದಾವ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ ಬಂದ್ಮೇಲೆನೆ ಈ ಒಂದು APD ಸಂಸ್ಥೆಗೆ ಬಂದು ನಾನು ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ನೀವು APD ಅಂತ ಹೇಳಿದ್ರಿ, APD ಅಂದ್ರೆ ಏನು ಮೇಡಮ್? ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅನ್ನೋದು ನಮ್ಮ ಸಂಸ್ಥೆ ಹೆಸರು. ಈ ಸಂಸ್ಥೆ ಫೌಂಡರ್ ಬಂದು NS ಹೇಮಾ ಅಂತೇಳಿ. NS ಹೇಮಾ ಮೇಡಮ್ ಅವರು ಕೂಡ ಒಂದು ಅಂಗವಿಕಲತೆಗೆ ತುತ್ತಾದಂತ ಮಹಿಳೆ. ಅವರು ಏನ್ ಅನುಭವಿಸ್ತಾ ಇದ್ರು ಆ ನೋವನ್ನ ಸಮಾಜದೊಳಗ ಬಹಳಷ್ಟು ಜನರಲ್ಲಿ ನೋಡಿದಾರ. ಬಹಳಷ್ಟು ಜನರಿಗೆ ಯಾರು ನಾವು ಸಹಾಯ ಮಾಡದೇ ಇರೋದನ್ನ ನೋಡಿದಾರ. ರಸ್ತೆ ಮಧ್ಯದೊಳಗೆ ಓಡಾಡ್ತಾ ಇರೋದ್ ನೋಡಿದಾರ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಆಗ್ಲಾರಂತ ಪರಿಸ್ಥಿತಿಗಳನ್ನ ಕಣ್ಣಾರೆ ನೋಡಿ ಮೇಡಮ್ ಅವ್ರು ಏನ್ ಮಾಡಿದಾರ ಅಂದ್ರೆ, ನಮ್ಮ ಸಮುದಾಯಕ್ಕೆ ನಾನೇ ಒಂದು ಸಂಸ್ಥೆಯನ್ನ ತೆಗಿಬೇಕು ಅಂತ ಹೇಳಿ ಒಂದು ಮನಸ್ಸೊಳಗ ತಗೊಂಡು ಅವರೇ ಈ ಒಂದು ಸಂಸ್ಥೆಯನ್ನ ನಾಮಕರಣ ಮಾಡ್ತಾರ. ಆ ಸಂಸ್ಥೆ ಹೆಸರು ಬಂದು ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಅಂತ ಹೇಳಿ. ಈ ಸಂಸ್ಥೆನಲ್ಲಿ ಯಾವ ರೀತಿ ವಿಕಲಚೇತನರು ಇರ್ತಾರೆ ಮೇಡಮ್? ಅದೇ ವಿಕಲಚೇತನ ಯಾವ ರೀತಿ ಏನ್ ಕೆಲಸ ಏನು ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡಿ. APD ಅನ್ನೋ ಸಂಸ್ಥೆ ಹುಟ್ಟುತ್ತಾ ಇರುವಂತ ಅಂಗವಿಕಲರಾಗಿರ್ಬೋದು ಅಥವಾ ಮಧ್ಯಂತರ ಆದಂತ ಅಂಗವಿಕಲರಾಗಿರ್ಬೋದು, ಪ್ರತಿಯೊಬ್ಬ ಡಿಸಬಿಲಿಟಿ ಜೊತೆನೂ APD ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹುಟ್ಟಿನಿಂದ 0ದಿಂದ ಹಿಡ್ಕೊಂಡು 6 ವರ್ಷ ತನ ಅರ್ಲಿ ಇಂಟ್ರೊಡಕ್ಷನ್ ಅಂತ ಹೇಳ್ತೇವೆ ನಾವು. ಆ ಮಕ್ಕಳ ಒಂದು ಶೀಘ್ರ ಪತ್ತೆ ಹಚ್ಚೋದು ಅಂತ ಹೇಳ್ತೇವೆ ನಾವು. ಶೀಘ್ರ ಪತ್ತೆ ಹಚ್ಚಿದ್ರೆ ಆ ಮಕ್ಕಳಿಗೆ ವ್ಯಾಯಾಮ ಅನ್ನೋದು ನಾವು ಕೊಟ್ಟಿದ್ದೆ. ಆದ್ರೆ ಆ ವ್ಯಾಯಾಮದ ಜೊತೆಗೆ ಮಕ್ಕಳು ಬೆಳಿತಾ ಏನಾಗ್ತಾರೆ ಅಂದ್ರೆ ಅವರಲ್ಲಿರುವಂತ ನರಗಳಾಗಿರ್ಬೋದು, ಬೋನ್ಸ್ ಆಗಿರ್ಬೋದು ಶಕ್ತಿಯುತವಾಗಿ ತಯಾರಾಗ್ತಾವ. ಅದ್ರ ಜೊತೆಗೆ ಮಗು ಇಂಪ್ರೂವ್ಮೆಂಟ್ ಆಗಿ ಸಾಮಾನ್ಯ ಮಗು ಹಂಗ ಬದುಕಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅವರ ಒಂದು ದೇಹದೊಳಗೆ ಏನೆಲ್ಲ ಪರಿಕರಣ ಕೆಲಸಗಳು ನಡಿಬೇಕಾಗತ್ತ ಆ ಒಂದು ಕೆಲಸಗಳು ನಡೆಯುವಂಗ ಸಪೋರ್ಟ್ ಮಾಡ್ತೇವೆ ಫಿಸಿಯೋಥೆರಪಿ. ಅರ್ಲಿ ಇಂಟ್ರೊಡಕ್ಷನ್ ಆದ್ಮ್ಯಾಗ ಒಂದು ಉದ್ಯೋಗ ತರಬೇತಿ ಅಂತ ಹೇಳ್ತೇವೆ ನಾವು, ಲವ್ಲಿಹುಡ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅದು 18ರಿಂದ 35 ವಯಸ್ಸು ಒಳಗಿರುವಂತ ಯುವಕರು ಒಂದು ಉದ್ಯೋಗದಲ್ಲಿ ಇರ್ಬೇಕಾಗ್ತದ. ಅವರು ಕೂಡ ಡಿಗ್ರಿ ಕಲ್ತಿರ್ತಾರ, ಸೆಕೆಂಡ್ ಇಯರ್ ಕಲ್ತಿರ್ತಾರ. ಈ ತರ ಒಂದು ಹೆಚ್ಚಿನ ಹುದ್ದೆಯನ್ನು ಕಲ್ತು ಮನೆಯೊಳಗ ಕೂತ್ಕೊಂಡಿರ್ತಾರ. ಅಂತ ಒಂದು ವಿಕಲಚೇತನನ್ನ ಗುರುತಿಸಿ ಅವರು ಒಂದು ಉದ್ಯೋಗದಲ್ಲಿ ಇರುವಂತ ನೋಡಿಕೊಳ್ತಾ ಇದೆ ಒಂದು ಪ್ರೋಗ್ರಾಮ್. ಅದ್ರ ಜೊತೆಗೆ ಮಾತು ಬರದ ಮತ್ತೆ ಕಿವಿನೂ ಕೇಳಿಸ್ತಾ ಇರುವಂತ ಮಕ್ಕಳು, ಡೆಫ್ ಅಂಡ್ ಡಮ್ ಅಂತ ಹೇಳ್ತೇವೆ ನಾವು, ಅಂತ ಮಕ್ಕಳ ಜೊತೆನೂ ಕೂಡ APD ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಆ ಮಕ್ಕಳು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬಂದು ಸ್ವತಂತ್ರ ಜೀವಿಗಳಾಗಿ ನಾವೆಲ್ಲ ಯಾವ ತರ ಬದುಕ್ತಾ ಇದ್ದೇವೆ ಅಂತ ಒಂದು ಬದುಕನ್ನ ಕಟ್ಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮ ಕೆಲಸ ಮಾಡ್ತಾ ಇದೆ. ಎಜುಕೇಶನ್ ಅಂತ ಹೇಳ್ತೇವೆ ನಾವು. ಒಂದು ಮಕ್ಕಳಿಗೆ ಎಜುಕೇಶನ್ ಕೊಡೋದ್ರಲ್ಲಿ ಕೂಡ APD ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಬಟ್ ನಾನು ಕೆಲಸ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಬೆನ್ನುಹುರಿ ಅಪಘಾತಕ್ಕೆ ಒಳಗಾದವರು ಅಂದ್ರೆ ಇವರು ಹುಟ್ಟಿನಿಂದ ಇರೋದಿಲ್ಲ, ಮಧ್ಯದಲ್ಲಿ ತೊಂದರೆ ಆದಂತ ವ್ಯಕ್ತಿಗಳು ಇರ್ತಾರೆ. ಒಂದು 10 ವರ್ಷ 15 ವರ್ಷ 20 ವರ್ಷದ ನಂತರ ಒಂದು ಬೈಕ್ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಮರದಿಂದ ಬೀಳೋದಾಗಿರ್ಬೋದು, ಕರೆಂಟ್ ಕಂಬದ ಮ್ಯಾಗಿಂದ ಬೀಳೋದಾಗಿರ್ಬೋದು, ಮತ್ತೆ ಮನಿ ಕಟ್ಟಡ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರ. ಆ ಬಿಲ್ಡಿಂಗ್ ಮ್ಯಾಗಿಂದ ಕೆಳಗಡೆ ಬಿದ್ರು ಅಂತ ಹೇಳಿದ್ರು ಕೂಡ ಅವರು ಅಪಘಾತಕ್ಕೆ ಈಡಾಗಿದ ನಂತರ ಏನಾಗ್ತದ ಅಂದ್ರೆ ಒಂದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗುವಂತ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಬೆನ್ನುಹುರಿ ಅಪಘಾತಕ್ಕೆ ಒಳಗಾದ ನಂತರ ಆ ವ್ಯಕ್ತಿಗೆ ನಡೆಯೋದ ನಿಲ್ತೈತೆ. ಆಮೇಲೆ ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಳಿಕ್ ಆಗುದಿಲ್ಲ. ಅಂತ ಒಂದು ಕಾರ್ಯಕ್ರಮದಲ್ಲಿ ನಾನ್ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾನು. ಸೊ ನೀವು ಇವತ್ತು ಹೇಳಿದ ಹಾಗೆ ಬೆನ್ನುಹುರಿ ಅಂದ್ರೆ ಇವ್ರಿಗೆ ಮೇಲಿಂದ ಎತ್ತರ ಪ್ರದೇಶದಿಂದ ಬಿದ್ದಿರೋ ಆಗಿರ್ಬೋದು, ಮತ್ತೆ ಯಾವ ಕಾರಣಗಳಿಂದ
ಬೆನ್ನುಹುರಿ ಅಪಘಾತ ಒಳಗೆ ಈಡಾಗ್ತಾರೆ ಮೇಡಮ್ ಅವರು? ಇಲ್ಲಿವರೆಗೆ ಹೇಳಿದಂಗ ಎಲ್ಲಾ ರಸ್ತೆ ಅಪಘಾತ ಆಗಿರ್ಬೋದು ಅಥವಾ ಮರದಿಂದ ಬೀಳೋದಾಗಿರ್ಬೋದು, ಲೈಟ್ ಕಂಬದ ಮೇಲೆ ಬೀಳೋದಾಗಿರ್ಬೋದು, ಮತ್ತೆ ಹಮಾಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಇದೆಲ್ಲ ಬಂದು ಒಂದು ಭಾಗ ಆಗತ್ತೆ. ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಸ್ಪೈನ್ ಟಿಬಿ ಅಂತ ಹೇಳ್ತೇವೆ ನಾವು. ಬೋನ್ಸ್ ಗೆ ಬರುವಂತ ಕಾಯಿಲೆ ಅದು ಬೋನ್ಸ್ ಗೆ ಅದು ಒಂದು ಸ್ಪೈನ್ ಟಿಬಿ ಅಟ್ಯಾಕ್ ಆದ್ಮೇಲೆ ಆಟೋಮೆಟಿಕ್ ವ್ಯಕ್ತಿಗೆ ಯೂರಿನ್ ಮೋಷನ್ ಆಗಿರ್ಬೋದು, ಕೆಳಗಡೆ ಸೊಂಟದಿಂದ ಕೆಳಗಡೆ ಸ್ಪರ್ಶ ಜ್ಞಾನ ಹೋಗುವಂತ ಚಾನ್ಸಸ್ ಬಹಳಷ್ಟು ಇರುತ್ತೆ. ಅಂತ ಒಂದು ಇದರಿಂದನೂ ಕೂಡ ಬೆನ್ನುಹುರಿ ಅಪಘಾತಕ್ಕೆ ಒಳಗಾಗ್ತಾರೆ. ಒಂದು ಕಾಯಿಲೆ ಮುಖಾಂತರ ಆಗ್ತದೆ, ಇನ್ನೊಂದು ಅಪಘಾತಗಳ ಮುಖಾಂತರ. ಎರಡು ರೀತಿಯಲ್ಲಿ ವ್ಯಕ್ತಿಗಳು ಇವತ್ತಿನ ದಿವಸ ಬೆನ್ನುಹುರಿ ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ. ಈ ಬೆನ್ನುಹುರಿ ಅಪಘಾತ ವ್ಯಕ್ತಿಗಳು ನಿಮಗೆ ಹೇಗೆ ಸಿಗ್ತಾರೆ? ವ್ಯಕ್ತಿಗಳು ಯಾವ್ದೋ ಒಂದು ಹಳ್ಳಿಗಳು ಇರ್ತಾರೆ, ಯಾವ್ದೋ ಒಂದು ಮನೆಯಲ್ಲಿ ಇರ್ತಾರೆ. ನೀವು ಹೇಗೆ ಅವ್ರನ್ನ ಪರಿಚಯಿಸ್ಕೊಳ್ತೀರಾ? ಅವ್ರನ್ನ ಸ್ವತಂತ್ರ ಜೀವಿಗಳಾಗಿ ತಾವು ಮಾಡ್ತೀರಾ? ವ್ಯಕ್ತಿಗಳು ನಮಗ ಕೆಲಸ ಮಾಡ್ಲಿಕ್ಕೆ ನಾವು ಎಪಿಡಿ ಸಂಸ್ಥೆಯಲ್ಲಿ ಇದೇವೆ ಅಂತ ಹೇಳ್ತಾ ಇದೀವಿ. ಬಟ್ ಒಬ್ಬರೇ ಇರೋದ್ರಿಂದ ಜಿಲ್ಲೆ ಎಲ್ಲ ತಾಲೂಕುಗಳನ್ನ ನಾವು ಒಬ್ಬರೇ ನೋಡ್ಕೊಳ್ಳೋದ್ರಿಂದ ವ್ಯಕ್ತಿಗಳು ನಮ್ಗ ಅಷ್ಟು ಸರಳಿತವಾಗಿ ಸಿಗೋದಿಲ್ಲ. ಏನ್ ಮಾಡ್ತೀವಿ ಅಂದ್ರೆ ಎಪಿಡಿ ಸಂಸ್ಥೆಯಿಂದ ನಾವು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ನಾವು ತಿಳುವಳಿಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋಗ್ತೀವಿ. ಒಂದು ಆಶಾ ವರ್ಕರ್ಗೆ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ. ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ಸ್ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಗಳಿಗೆ ಮಾಹಿತಿ ಕೊಡ್ತೀವಿ. ಮತ್ತೆ ಸ್ವಸಹಾಯ ಸಂಘಗಳು ಇರ್ತಾವ, ಅವರಿಗೆ ಮಾಹಿತಿ ಕೊಡ್ತೀವಿ. KAB ಅಲ್ಲಿ ಲೈಮನ್ ಗಳು ಕೆಲಸ ಮಾಡ್ತಾ ಇರ್ತಾರ, ಆ ಲೈಮನ್ ಗಳಿಗೂ ಕೂಡ ಒಂದು ಗ್ರೂಪ್ ಮೀಟಿಂಗ್ ತರ ಮಾಡಿ ಒಂದು ಅವೇರ್ನೆಸ್ ಮಾಹಿತಿಯನ್ನ ಕೊಡ್ತೀವಿ. ಒಂದು ಬೆನ್ನುಹುರಿ ಅಪಘಾತಕ್ಕ ಯಾವ ರೀತಿ ಆಗ್ತಾರ, ಮತ್ತೆ ಬೆನ್ನುಹುರಿ ಅಪಘಾತಕ್ಕೆ ಒಳಗಾದ ನಂತರ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸ್ಕೊಂಡು ಅವರು ಒಂದು ಲೈಫ್ ಇಂಡಿಪೆಂಡೆಂಟ್ ಆಗಿ ನಡೆಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬರ್ತೀವಿ. ಈ ಎಲ್ಲಾ ಏನ್ ಗುಂಪುಗಳನ್ನ ಹೆಸರು ಹೇಳಿದೀವಿ, ಆ ಎಲ್ಲಾ ಗುಂಪಿನವರು ನಮಗ್ ಬಹಳಷ್ಟು ಹೆಲ್ಪ್ ಮಾಡಿದಾರ. ವ್ಯಕ್ತಿಗಳು ಅವರ ಒಂದು ಏರಿಯಾದಲ್ಲಿ ಇದ್ರು ಅಂತ ಹೇಳಿದ್ರೆ ನಮ್ಮ ಊರಲ್ಲಿ ಈ ತರ ಒಂದು ಅಪಘಾತಕ್ಕೆ ಒಳಗಾಗಿ ವ್ಯಕ್ತಿ ಬೆಡ್ ರಿಡನ್ ಆದವ್ರು ಇದಾರ ಅಂತಂದ ಅದೇ ಒಂದು ಕಾರ್ಯಕ್ರಮದಲ್ಲೂ ಕೂಡ ಬಹಳಷ್ಟು ಜನ ನಮ್ಮ ಮಾಹಿತಿ ಕೊಟ್ಟಿದಾರ. ಮತ್ತೆ ನಾವು ಮೊಬೈಲ್ ನಂಬರ್ ಕೊಡ್ತೇವೆ ಅವ್ರೆಲ್ಲರಿಗೂ. ಅವೇರ್ನೆಸ್ ಪ್ರೋಗ್ರಾಮ್ ಮುಗಿದ ತಕ್ಷಣ ನಮ್ದು ಏನು ಅಂತ ನಮ್ಮ ಸಂಸ್ಥೆ ಅಡ್ರೆಸ್ ಆಗಿರ್ಬೋದು, ಮತ್ತೆ ನಮ್ಮ ಮೊಬೈಲ್ ನಂಬರ್ ಅನ್ನ ಕೊಡ್ತೀವಿ. ಆ ಮೊಬೈಲ್ ನಂಬರ್ಗೆ ಅವರು ಫೋನ್ ಮುಖಾಂತರ ಅವರ ಹಳ್ಳಿ ಒಳಗಿರುವಂತ ವ್ಯಕ್ತಿನ ನಮಗ ಹೆಸರನ್ನು ಹೇಳ್ತಾರ. ನೆಕ್ಸ್ಟ್ ನಾವ್ ಏನೈತಿಲ್ಲ ಅವರ ಒಂದು ಮನೆಗೆ ಹೋಗಿ ಅವರ ಒಂದು ವೈಯಕ್ತಿಕ ಅಧ್ಯಯನ ಆಗಿರ್ಬೋದು, ಅವ್ರ ಹೆಲ್ತ್ ಅಧ್ಯಯನ ಆಗಿರ್ಬೋದು, ಅವರ ಒಂದು MRI ಮಾಡಿಸಿರೋದು ಸ್ಕ್ಯಾನಿಂಗ್ ರಿಪೋರ್ಟ್ ಇರತ್ತೆ ಅವ್ರ ಬಲ್ಲೆ. ಆ ಎಲ್ಲ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ವ್ಯಕ್ತಿಗೆ ನಾವು ಏನ್ ನೆಕ್ಸ್ಟ್ ಅವ್ನಿಗೆ ಸಪೋರ್ಟ್ ಮಾಡ್ಬೇಕಲ್ಲ ಆ ಒಂದು ನಿಟ್ಟಿನಲ್ಲಿ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ನಾವ್ರಿ. ಇವಾಗ ನೀವು ಅವನ್ನೆಲ್ಲ ಡೀಟೇಲ್ಸ್ ನ ಪಡೆದುಕೊಂಡು ಆ ವ್ಯಕ್ತಿನ ನೀವು ಸಂಸ್ಥೆಗೆ ಕಳಿಸ್ತೀನಿ ಅಂತ ಹೇಳ್ತೀರಾ. ಕೆಲವೊಂದಿಷ್ಟು ಮನೆಗಳಲ್ಲಿ ಅವ್ರಿಗೆ ಆಸ್ಪತ್ರೆ ತೋರಿಸಿ ಸಾಕಾಗಿರುತ್ತೆ. ಬಟ್ ಅವರು ಹೇಗ್ ನಂಬಿಸ್ತೀರಾ? ಅವ್ರಿಗೆ ಇಂಡಿಪೆಂಡೆಂಟ್ ಆಗ್ತಾನೆ ಅಂತ ತಾವು ತಿಳಿಸ್ಕೊತಾರೆ. ಅಲ್ಲಿ ಸಂಸ್ಥೆಯಲ್ಲಿ ಹೇಗೆ ಜೀವನ ಸಾಗಿಸೋದಕ್ಕೆ ಯಾವ ರೀತಿ ಸ್ಪಂದನೆ ಆಗುತ್ತೆ ಅಂತ? ಈಗ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಯಾರು ನಾವ್ ಹೋದ ತಕ್ಷಣ ಒಪ್ಕೊಳಂಗಿಲ್ಲ. ಯಾರೋ ಬಂದು ಹೇಳ್ತಾರ, ಈ ತರ ಬಹಳಷ್ಟು ಜನ ಅವ್ರಿಗೆ ಹೇಳಿ ಹೋಗಿರ್ತಾರ. ಮತ್ತೆ ಬಹಳಷ್ಟು ಔಷಧಿಗಳನ್ನ ಕೊಟ್ಟು 5-10 ಸಾವಿರ ಈ ತರ ಒಂದು ಅಮೌಂಟ್ ಅನ್ನ ತಗೊಂಡ್ ಹೋಗಿರ್ತಾರ ಅವ್ರು. ಅದಕ್ಕಾಗಿ ಅವ್ರು ನಾವ್ ಯಾರೋ ಒಂದ್ ಬ್ಯಾಗ್ ಹಾಕೊಂಡ್ ಹೋದ ತಕ್ಷಣ ಯಾರು ನಂಬೋದಿಲ್ಲ. ಬಹಳಷ್ಟು ಜನ ಈಗನೂ ಕೂಡ 5-6 ವರ್ಷ ತನ ಆದ್ರೂ ಕೂಡ ನಂಬಿರಂಗಿಲ್ಲ. ಅಂತ ವ್ಯಕ್ತಿಗಳಿಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವ್ರ ಒಂದು ದುಡ್ಡು ಹಾಳಾಗಿರ್ತದ, ಮತ್ತೆ ಅವ್ರು ಶ್ರಮ ಪಟ್ಟಿರ್ತಾರ ಅಷ್ಟೊಂದು. ಯಾಕಂದ್ರೆ ಎಂತೆಂತ ಹಾಸ್ಪಿಟಲ್ಗಳಿಗೆ ಹೋದ್ರೆ ನಮ್ ವ್ಯಕ್ತಿಗೆ ಆರಾಮಾಗಿಲ್ಲ, ಇವ್ರು ಯಾರೋ ಬಂದ್ ಹೇಳೋದ್ರಿಂದ ಆರಾಮ್ ಆಗೋದಿಲ್ಲ ಅನ್ನೋದೊಂದು ಮನೋಭಾವನೆ ಅವ್ರ ತಲೆಯೊಳಗ್ ಬಂದ್ಬಿಟ್ಟಿರ್ತದ. ಬಟ್ ನಾವ್ ಏನ್ ಮಾಡ್ತೀವಿ, ಅವ್ರ ಎಷ್ಟೇ ನಮಗ್ ಏನೇ ಅಂದ್ರೂ ಕೂಡ ನಮ್ ಮನೆಗ್ ಬರ್ಬೇಡ್ರಿ ಅಂತ ಹೇಳಿದಾರೆ ಬಹಳಷ್ಟು ಜನ. ಮತ್ತೆ ಮನೆ ಕೀಲಿ ಹಾಕೊಂಡ್ ಹೋಗ್ತಿದ್ದಾರೆ ಕೆಲವೊಂದಿಷ್ಟು ಜನ ಫೋನ್ ಮಾಡಿದೇವೆ ಅಂತ ಹೇಳ ನಾವು ಬೇರೆ ಊರಿಗೆ ಹೋಗಿದ್ದೇವೆ, ಊರಲ್ಲಿಲ್ಲ, ಮನೆಯೊಳಗೆ ಇದ್ರು ಕೂಡ ಊರಲ್ಲಿಲ್ಲ ಅಂತ ಹೇಳಿದಾರ. ಬಟ್ ಅವ್ರಿಗೆ ಏನ್ ಮಾಡ್ತೇವೆ ಅಂದ್ರೆ ಅವ್ರು ತಾಳ್ಮೆ ಕಳ್ಕೊಂಡ್ರು ಕೂಡ ನಾವು ತಾಳ್ಮೆ ಕಳ್ಕೊಳಂಗಿಲ್ಲ. ಪದೇ ಅವ್ರ ಮನೆಗೆ ಹೋಗ್ತೀವಿ. 1 ತಿಂಗಳಾಗ್ಲಿ, 1 ವರ್ಷ ಆಗ್ಲಿ, 2 ವರ್ಷ ಆಗ್ಲಿ, 3 ವರ್ಷ ಆಗ್ಲಿ ಅವ್ರ ಮನೆಗೆ ಹೋಗ್ಲಿಕ್ಕೆ ನಾವು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವ್ರಿಗಿರುವಂತ ತೊಂದ್ರೆ ಬಹಳಷ್ಟು ಇರುತ್ತೆ. ಬಟ್ APD ಹೋದಾಗನೇ ಅವರಿಗೆ ಆ ಒಂದು ತೊಂದರೆ ನಿವಾರಣೆ ಆಗೋದ್ರಿಂದ ಪದೇ ಅವ್ರ ಮನೆಗೆ ಹೋಗಿ ಅವರ ಒಂದು ಮನಸ್ಸನ್ನ ಬದಲಾವಣೆ ಮಾಡ್ತೀವಿ. ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ನಮ್ ಮಾತು ಕೇಳಿಲ್ಲ ಅಂದ್ರೆ ಅವರು ಹತ್ತಿರದಲ್ಲಿ ಯಾರದಾದ್ರೂ ಮಾತು ಕೇಳ್ತಾರ, ಬೇರೆಯವರಿಂದ ಹೇಳಿಸ್ತೀವಿ ಅವರಿಗೆ. ಅದನ್ನು ಮಾತು ಕೇಳಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ವ್ಯಕ್ತಿಗೆ ಮೊಬಿಲಿಟಿ ಅಂತ ಕೊಡ್ತೀವಿ ನಾವು, ಕ್ಯಾಲಿಫರ್ ಅಂತ ಹೇಳಿ. ಮತ್ತೆ ಒಂದು ವೀಲ್ ಚೇರ್ ಕೊಡ್ತೀವಿ. ಅದರಿಂದ ಕೆಲಸ ಮಾಡ್ಕೊಳ್ಳೋಂತ ವ್ಯಕ್ತಿ ಉದಾಹರಣೆಯನ್ನು ಕೊಡ್ತೀವಿ. ಮತ್ತೆ ಖುದ್ದಾಗಿ ಆ ವ್ಯಕ್ತಿನ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿಸ್ತೀವಿ. ಅದಕ್ಕೂ ಒಪ್ಲಿಲ್ಲ ಅಂತ ಹೇಳಿದಾಗ ಏನ್ ಮಾಡ್ತೀವಿ ಅಂದ್ರೆ ಆ ವ್ಯಕ್ತಿಗೆ ಸುಟೇಬಲ್ ಆಗುವಂತ ಒಂದು ಕ್ಯಾಲಿಫರ್ ಅನ್ನ ಅವ್ರ ಮನೆಗೆ ತಗೊಂಡ್ ಹೋಗ್ತೀವಿ. ವಾಕರ್ ಮತ್ತೆ ಕ್ಯಾಲಿಫರ್ ಸಪೋರ್ಟ್ಲೆ ವ್ಯಕ್ತಿನ ಎದ್ ನಿಲ್ಲಿಸ್ತೀವಿ ಅವ್ರ ಮನೆ ಒಳಗೆ. ಎದ್ ನಿಲ್ಲಿಸಿದ್ಮ್ಯಾಗ ವ್ಯಕ್ತಿಗೆ ನಡಿಲಕ್ ಚಾನ್ಸಸ್ ಇತ್ತು ಅಂತ ಹೇಳಿ ನಡೆಸ್ತೇವೆ ಅವ್ರು ಕಣ್ಣು ಮುಂದೆನೆ. ಮತ್ತೆ ಅದಾದ್ಮ್ಯಾಗ ಅವ್ರು ಒಪ್ಕೊಂತಾರ. ಅವಾಗ ನಮ್ ವ್ಯಕ್ತಿ ಆರಾಮಾಗುವಂತ ಚಾನ್ಸಸ್ ಇದೆ ಅಂತ ಹೇಳಂದ್ ಬಹಳ ಕ್ರಿಟಿಕಲ್ ಇರುವಂತ ವ್ಯಕ್ತಿನ ಈ ತರ ಒಂದು ಒಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಒಪ್ಸಿದ ನಂತರ
ನಾವ್ ಏನು ಮಾತಾಡೋದೇ ಬೇಕಿಲ್ಲ. ಬೇರೆ ವ್ಯಕ್ತಿನ ನೋಡಿರ್ತಾರ, ಬಹಳಷ್ಟು ನಮ್ಮನ್ನ ಪರೀಕ್ಷೆಗಳನ್ನ ಮಾಡಿ ನಮ್ಮ ಮೇಲೆ ಒಂದು ನಂಬಿಕೆಯನ್ನ ಹುಟ್ಟಾಕುವಂಗ ಮಾಡ್ತೀವಿ ನಾವು ಅವರಿಗೆ. ಆ ನಂಬಿಕೆ ಹುಟ್ಟಿದ ನಂತರ ಅವ್ರು ನಾವೇ ಹೋಗ್ತಿವಿ, ಆ ಬೆಂಗಳೂರಿಗೆ ಕಳಿಸ್ರಿ ನಮ್ಮನ್ನ, ಒಂದ್ 3 ತಿಂಗಳ ಅಲ್ಲಿದ್ದು ನಾವು ವ್ಯಾಯಾಮಗಳನ್ನ ಪಡ್ಕೊಂಡ್ ಬರ್ತೀವಿ ಅಂತ ಹೇಳಿ ತಯಾರಾಗ್ತಾರೆ. ತಯಾರಾಗ್ಬೇಕು ಅಂದಾಗನು ಕೂಡ ಅವ್ರಿಗೆ ಫೈನಾನ್ಸ್ ಅಲ್ಲಿ ತೊಂದರೆ ಇರುತ್ತೆ. ಆ ವ್ಯಕ್ತಿಗೆ ದುಡ್ಡಿನ ಸಮಸ್ಯೆ ಇದ್ದಾಗ ಅವರು ನೆಕ್ಸ್ಟ್ ನಮ್ಮ ಮೇಲೆ ನಂಬಿಕೆ ಬಂದಾಗ ಏನ್ ಮಾಡ್ತಾರ ಅಂದ್ರೆ ನಮ್ಗ ಇಂತಿಂತ ಸಮಸ್ಯೆಗಳು ಅದಾವ ಅಂತ ಹೇಳ್ಕೊಳಿಕ್ಕೆ ಸ್ಟಾರ್ಟ್ ಮಾಡ್ತಾರ ಅವ್ರು. ದುಡ್ಡಿನ ಸಮಸ್ಯೆ ಆಗಿರ್ಬೋದು, ಅಥವಾ ಅವ್ರ ಜೊತೆ ಬರ್ಲಿಕ್ಕೆ ಯಾರು ವ್ಯಕ್ತಿಗಳು ಇರಂಗಿಲ್ಲ. ಈ ತರ ಒಂದ್ ಸಮಸ್ಯೆ ಹೇಳಿದಾಗ ನಾವು ಅದಕ್ಕೆ ಒಂದು ಒಳ್ಳೆ ದಾರಿಯನ್ನ ಹೇಳ್ಕೊಡ್ತೀವಿ. ಒಂದು ಗ್ರಾಮ ಪಂಚಾಯತಿ PDO ಆಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಮೊಬೈಲ್ ನಂಬರ್ ತಗೊಂಡು ಅವ್ರ ಜೊತೆ ನಾವೇ ನೇರವಾಗಿ ಮಾತಾಡ್ತೀವಿ. ವ್ಯಕ್ತಿ ಬಗ್ಗೆ ಒಂದು ವೈಯಕ್ತಿಕ ಕೇಸ್ ಸ್ಟಡಿಯನ್ನ ಕೊಡ್ತೀವಿ ಪಂಚಾಯತಿಗೆ. ಸಾಧ್ಯತೆ ಇತ್ತು ಅಂತ ಹೇಳಿದ್ರೆ ಪಂಚಾಯತಿ ಅವ್ರು ಸಪೋರ್ಟ್ ಮಾಡ್ತಾರ. ಸಾಧ್ಯತೆ ಇಲ್ಲ, ಪಂಚಾಯತಿಯಲ್ಲಿ ಯಾವುದೇ ರೀತಿ ಅಮೌಂಟ್ ಸಪೋರ್ಟ್ ಮಾಡ್ಲಿಕ್ಕೆ ಈ ವರ್ಷ ಆಗ್ತಿಲ್ಲ ನಮ್ಗೆ, ನಾವು ಮುಂದಿನ ವರ್ಷ ಆ ವ್ಯಕ್ತಿಗಾಗಿನ ನಾವು ದುಡ್ಡನ್ನ ಸಪೋರ್ಟ್ ಮಾಡ್ತೀವಿ ಅಂತ ಬಹಳಷ್ಟು ಪಂಚಾಯತಿ ಅವರು ಕೂಡ ಈ ರೀತಿನೂ ಹೇಳಿದಾರೆ. ಕೆಲವೊಂದಿಷ್ಟು ಪಂಚಾಯತಿ ಅವರು ಹೋದ ತಕ್ಷಣ ದುಡ್ಡನ್ನು ಸಪೋರ್ಟ್ ಮಾಡಿದ್ದಾರೆ. ಆ ಪಂಚಾಯತಿಯಲ್ಲಿ ದುಡ್ಡು ತೆಗಿಸ್ತೀವಿ, ಅದಾದ್ಮೇಲೆ ಪಂಚಾಯತಿಯಲ್ಲಿ ಸಿಗ್ಲಿಲ್ಲ ಅಂತ ಹೇಳಿ ಲೋಕಲ್ ಡೋನರ್ ಗಳನ್ನ ಹುಡುಕ್ತಿವಿ ನಾವು. ದಾನಿಗಳು ಇರ್ತಾರೆ, ಆ ದಾನಿಗಳಿಗೆ ಈ ವ್ಯಕ್ತಿ ಕೇಸ್ ಸ್ಟಡಿಯನ್ನ ಕೊಡ್ತೀವಿ. ಮತ್ತೆ ಅಲ್ಲಿನ ಅಮೌಂಟ್ ಸಿಗ್ಲಿಲ್ಲ ಅಂತಂದಾಗ ನೆಕ್ಸ್ಟ್ ನಮ್ಮ ಸಂಸ್ಥೆ ಜೊತೆಗಿನ ನಾವು ಮಾತಾಡ್ತೀವಿ. ಲೋಕಲ್ ಅಲ್ಲಿ ನಾವು ಬಹಳಷ್ಟು ಪ್ರಯತ್ನ ಪಟ್ಟಿದ್ದೇವೆ, ಅವರಿಗೆ ಈ ತರ ಒಂದು ಅಮೌಂಟ್ ಕಲೆಕ್ಟ್ ಆಗ್ತಿಲ್ಲ ಅಂತ ಹೇಳಂದ. ಅವಾಗ ನಮ್ಮ ಸಂಸ್ಥೆಯವರು ಏನ್ ಮಾಡ್ತಾರಂದ್ರೆ ಬೆಂಗಳೂರಲ್ಲಿ ಇರುವಂತ ಲೋಕಲ್ ಡೋನರ್ ಗಳನ್ನ ಹುಡುಕಿ ವ್ಯಕ್ತಿ ಕೈಯಿಂದ ಎಷ್ಟು ಕಟ್ಟಕ್ ಆಗ್ತದ ಅನ್ನೋ ಒಂದು ಮಾತನ್ನ ಕೇಳ್ತಾರ. ವ್ಯಕ್ತಿ ಹೇಳ್ತಾನ ಅವಾಗ ನಮ್ ಕಡೆಯಿಂದ 5,000 ಆಗತ್ತೆ ಮೇಡಮ್, ಅಥವಾ 10,000 ಆಗತ್ತೆ, ಅಥವಾ 12,000 ಆಗತ್ತೆ. ಅವರ ಒಂದು ಶಕ್ತಿಗೆ ಏನಿರತ್ತಲ್ಲ ಅದ್ರ ಪ್ರಕಾರ ಅವ್ರು ಹಂಚ್ಕೊಂತಾರ. ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಉಳಿದ ಅಮೌಂಟ್ ಏನೈತಲ್ಲ ನಾವು ಬೇರೆ ಒಂದು ದಾನಿಗಳಿಗೆ ಮಾಹಿತಿಯನ್ನ ಕೊಡ್ತೀವಿ. ವ್ಯಕ್ತಿ 10,000 ಕಟ್ತೀನಿ ಅಂದಿದಾರ, ಮೇಲ್ಗಡೆ ಇರೋದ ಒಂದು 15,000 ಅಮೌಂಟ್ ಇರೋದ್ರಿಂದ ಮೇಲೆ ಇರೋದ ಒಂದು 5,000 ರೂಪಾಯಿ ನೀವು ಸಪೋರ್ಟ್ ಮಾಡ್ಬೇಕು ಅಂದಾಗ ಬಹಳಷ್ಟು ಜನ ಆ ತರನು ಕೂಡ ಸಪೋರ್ಟ್ ಮಾಡಿದಾರ. ವ್ಯಕ್ತಿ ಈ ತರ ಬೇರೆ ಬೇರೆ ಕಡೆಯಿಂದ ಫೈನಾನ್ಸಿಯಲಿ ಸಪೋರ್ಟ್ ಮಾಡಿಸ್ತೇವೆ ಅವರಿಗೆ. ಅವಾಗ ವ್ಯಕ್ತಿ ಹೊರಗಡೆ ಬರಕ ಚಾನ್ಸಸ್ ಇದೆ ಅವ್ರ. ಯಾಕಂದ್ರೆ 5ರಿಂದ 10,000, 10 ಲಕ್ಷದಿಂದ 15 ಲಕ್ಷ ತನ ಅಮೌಂಟ್ ಅನ್ನ ಖರ್ಚು ಮಾಡಿದಾರೆ ವ್ಯಕ್ತಿಗಳು. ಅದಕ್ಕಾಗಿ ನಮ್ಮನ್ನ ನಂಬಲಿಕ್ಕೆ ಒಂದು ಲೇಟ್ ಮಾಡ್ತಾರ ಅವ್ರೇನ್, ಬೇಗ ನಂಬಿಕೆ ಬರಂಗಿಲ್ಲ. 5 ಲಕ್ಷ 6 ಲಕ್ಷ ಅಂತೂ ಸಾಮಾನ್ಯವಾಗಿ ಕಳ್ಕೊಂಡಿದ್ದಾರೆ ಎಲ್ಲಾ ವ್ಯಕ್ತಿಗಳು. ಬಟ್ ಎಷ್ಟೋ ತೊಂದರೆಗಳಾಗಿದಾವ, ಅವ್ರಿಗೆ ಸುಟೇಬಲ್ ಇರುವಂತ ಜಾಗಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಳಂಗಿಲ್ಲ. ಅಂದ್ರೆ ಸ್ಪೆಷಲಿಸ್ಟ್ ಡಾಕ್ಟರ್ ಬೇಕಾಗ್ತಾರ. ಅದಕ್ಕೆ ಅವ್ರ ಏನ್ ಮಾಡ್ತಾರ, ಒಂದು ದೇವರಾಗ ಹೇಳೋದಾಗಿರ್ಬೋದು ಅಥವಾ ಮಾಟ ಮಂತ್ರ ಮಾಡಲು ಹೋಗ್ತಾರ. ಅವ್ರ ಏನ್ ಅಂದಿರ್ತಾರ ಅದೆಲ್ಲ ಮಾಡ್ತಾರ. ಬಟ್ ಅದೇನು ಬೇಕಿಲ್ಲ ಅವ್ರಿಗೆ. ಅವ್ರಿಗೆ ಬೇಕಾಗಿರೋದೇನೋ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು. ಯಾವಾಗ ಅಂದ್ರೆ 1 ವರ್ಷ ತನ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕು. ಅಪಘಾತ ಆದ ನಂತರ ಆ 1 ವರ್ಷದ ನಂತರ ಆ ವ್ಯಕ್ತಿಗೆ ಏನ್ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಹೇಳಿ ಕಳಿಸ್ತಾರ ಅವ್ರಿಗೆ, ನಿಮಗ ಸರ್ಜರಿ ನೀಡಿತ್ತು, ಸರ್ಜರಿ ಮಾಡಿವಿ, ಅಥವಾ ಸರ್ಜರಿ ಇಲ್ಲ ನೀಡಿಲ್ಲ ನಿಮ್ಗೆ, ಈ ತರ ಒಂದು ವ್ಯಾಯಾಮಗಳನ್ನ ಮಾಡಿ ಅಂತಂದ್. ಬಟ್ ರಿಟರ್ನ್ ಮನೆಗೆ ಬಂದ ನಂತರ ಅದನ್ನ ಮಾಡಂಗಿಲ್ಲ ಅವ್ರು. ಯಾಕಂದ್ರೆ ವ್ಯಾಯಾಮದ ಬಗ್ಗೆ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾರ, ಡಾಕ್ಟರ್ ಹೇಳಿದ್ದನ್ನ ಅಲ್ಲೇ ಮರ್ತ್ ಬಂದು ಆರಾಮಾಗಿ ಮಲ್ಕೊಂಡ್ ಬಿಡ್ತಾರ ಅವ್ರೇನ್. ಅವಾಗ ಏನಾಗ್ತವ ವ್ಯಕ್ತಿಗಳಿಗೆ ಈ ತರ ಒಂದು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಒಂದು ಸಂಸ್ಥೆ ಹೋಗಿ ಆ ವ್ಯಕ್ತಿನ ಹೊರಗಡೆ ತಗೊಂಡ್ಬರ್ಲಿಕ್ಕೆ ಈ ತರ ಒಂದು ಸಪೋರ್ಟ್ ಮಾಡ್ತಾ ಇದ್ದೇವೆ ಅವರಿಗೆ. ಇದೆಲ್ಲ ದಾನಿಗಳು ಮತ್ತು ನಿಮ್ಮ ಸಂಸ್ಥೆ ಹಾಗೂ ವ್ಯಕ್ತಿಗಳ ಮನೆಯವರ ಒಂದು ಎಲ್ಲ 3 ಜನರದ ಒಂದು ದುಡ್ಡನ್ನ ಸೇರಿಸಿ ಆ ವ್ಯಕ್ತಿನ ಸಂಸ್ಥೆ ಕಳಿಸಿಬಿಟ್ಟು ಅಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ ತಾವು ಎಲ್ಲವನ್ನ ಮಾಹಿತಿಯನ್ನ ತಿಳಿಸ್ಕೊಡ್ತೀರಾ. ಅಲ್ಲಿ ಅಂದ್ರೆ ತೊಂದರೆ ಒಳಗಾದಂತ ವ್ಯಕ್ತಿಗೆ ಏನೇನ್ ತೊಂದರೆಗಳು ಇರ್ತವೆ ಮೇಡಮ್? ಅವ್ರಿಗೆ ಏನೇನು ಒಂದಿಷ್ಟು ತೊಂದರೆಗಳು ಇರ್ತವೆ. ಅದು ಸಮಸ್ಯೆಯಿಂದ ಹೊರಗಡೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ವ್ಯಕ್ತಿಗೆ ಅಪಘಾತ ಆದ ನಂತರ ಬಹಳಷ್ಟು ಸಮಸ್ಯೆಗಳು ಬಂದಿರ್ತಾವ. ಯಾವ ರೀತಿ ಅಂತ ಹೇಳಿದ್ರೆ ವ್ಯಕ್ತಿ ಪೊಸಿಷನ್ ಮೇಂಟೈನ್ ಮಾಡ್ತಿರಂಗಿಲ್ಲ. ಅವರು ಒಂದೇ ಜಾಗದಲ್ಲಿ ಮಲಗಿ ಬಿಟ್ಟಿರ್ತಾರೆ. ಪೊಸಿಷನ್ ಮೇಂಟೈನ್ ಅಂದ್ರೆ ಅವ್ರು ಮಲಗೋ ಒಂದು ಜಾಗವನ್ನ ಒಂದೇ ಸೈಡ್ ಅಲ್ಲಿ ಮಲಗೋದು, ಮತ್ತೆ ರೈಟ್ ಹ್ಯಾಂಡ್ ಅಲ್ಲಿ ಮಲಗೋದು, ಲೆಫ್ಟ್ ಹ್ಯಾಂಡ್ ಅಲ್ಲಿ ಮಲಗೋದು, ಅಥವಾ ಅಂಗಾತ ಮನ್ಕೋದು, ಹಿಂಗ ಪುಟ್ಟಿ ಡಬ್ ಮನ್ಕೋದು. ಈ ತರ ಪೊಸಿಷನ್ ಮೇಂಟೈನ್ ಮಾಡಿದಾಗ ಏನಾಗ್ತದೆ ಅಂದ್ರೆ ಬೆಡ್ ಸೋರ್ ಬರೋದನ್ನ ಅವಾಯ್ಡ್ ಮಾಡ್ಬೋದು ನಾವ್ರೇನ್. ಬಟ್ ಅದು ಗೊತ್ತಿರಂಗಿಲ್ಲ. ನಮಗ್ ಸಿಗುವ ಹೊತ್ನಾಗ ಏನಾಗಿರ್ತಾರ ಅಂತ ಹೇಳಿದ್ರೆ ಫುಲ್ ಕಾಲೆಲ್ಲ ಟೈಟ್ನೆಸ್ ಬಂದಿರತ್ತೆ, ಬೆಡ್ ಸೋರ್ ಆಗಿರ್ತಾವ, ಅವ್ರಿಗೆ ಒತ್ತಡ ಗಾಯಗಳು ಬಂದಿರ್ತಾವ ಒಂದೇ ಜಾಗದಲ್ಲಿ ಮಲಗೋದ್ರಿಂದ. ಅದ್ರ ಜೊತೆಗೆ ಅವರಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿರಂಗಿಲ್ಲ. ಅಂತ ಒಂದ್ ಸಂದರ್ಭದಲ್ಲಿ ಬಹಳಷ್ಟು ಜನಕ್ಕ ಕಾಲಿಗೆಲ್ಲ ಇಲಿಗಳು ಕಡ್ದಿರ್ತಾವ ಅವ್ರಿಗೇನ್ರಿ. ಅದು ಇಲಿ ಕಚ್ಚಿದ್ದು ಕೂಡ ಅವರಿಗೆ ಸ್ಪರ್ಶ ಜ್ಞಾನ ಇಲ್ಲದೆ ಇರೋದ್ರಿಂದ ಅದು ಗೊತ್ತಾಗ್ತಿರಂಗಿಲ್ಲ, ಬ್ಲಡ್ ಎಲ್ಲ ಸೋರ್ತಾ ಇರ್ತೈತಿ. ಆ ತರ ಒಂದು ತೊಂದರೆಗೆ ಒಳಗಾದಾಗ ಏನಾಗ್ತಂದ್ರ ಮತ್ತೆ ಮೂತ್ರನಾಳದ ಸೋಂಕುಗಳು ಹೆಚ್ಚಾಗಿ ತೊಂದರೆಗೆ ಒಳಗಾಗ್ತಾವ. ಅವ್ರು ತೊಂದರೆ ಆದ ನಂತರ ವರ್ಷಕ್ಕೆ ಒಂದ್ಸಲ ಯಾಕೆ ಆಗಲ್ಲಕ 6 ಮಂತ್ ಒಂದ್ಸಲ ಅವರು ಅಲ್ಟ್ರಾಸೌಂಡ್ ಚೆಕ್ಅಪ್ ಮಾಡಿಸ್ಬೇಕು. ಬಟ್ ಅದು ಮಾಹಿತಿ ಗೊತ್ತಿರಂಗಿಲ್ಲ. 5 ವರ್ಷ 6 ವರ್ಷ ಆಗಿರ್ತದ, ಅವರು ಯೂರಿನ್ ಟೆಸ್ಟ್ನು ಮಾಡಿಸಿರಂಗಿಲ್ಲ, ಅಲ್ಟ್ರಾಸೌಂಡ್ ಚೆಕ್ಅಪ್ನು ಮಾಡಿಸಿರಂಗಿಲ್ಲ. ಯಾವ್ದೇ ಚೆಕ್ಅಪ್ ಮಾಡಿಸದೇ ಇದ್ದಾಗ ಏನಾಗ್ತದ ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ಬಿಡ್ತಾರ ಅವ್ರೇನ್.
ಬೆಡ್ ಸೋರ್ ಆಗಿರ್ಬೋದು, ಟೈಟ್ನೆಸ್ ಬರೋದಾಗಿರ್ಬೋದು, ಮತ್ತೆ ಟೆನ್ಷನ್ ಮಾಡ್ಕೊಂತಿರ್ತಾರ ಅವ್ರೆ, ಮತ್ತೆ ಅವ್ರಿಗೆ ಜ್ವರ ಬರ್ತಿರ್ತದ. ಈ ತರ ಬೇರೆ ಬೇರೆ ಕಾಯಿಲೆಗಳಿಗೆ ತುತ್ತಾಗಿರ್ತಾರ. ಅಂತ ವ್ಯಕ್ತಿಗಳಿಗೆ ಗುರ್ತಿಸಿದ ನಂತರ ನಾವೇನ್ ಮಾಡ್ತೀವಿ, ಹಾಸ್ಪಿಟ್ಲಿಗೆ ರೆಫರ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಅಮೌಂಟ್ ಇರಂಗಿಲ್ಲ. ಅವಾಗ ನಮಗ ಸಂಸ್ಥೆಯಿಂದ ನಮ್ಗೆ ಏನ್ ಮಾಡಿದಾರ ಅಂದ್ರೆ, ಒಂದು ಬೆಡ್ ಸೋರ್ ಅನ್ನ ಯಾವ ರೀತಿ ಹೈಜೀನ್ ಮೇಂಟೈನ್ ಮಾಡುತ್ತಾ ಆ ಒಂದು ಗಾಯವನ್ನ ಕಡಿಮೆ ಮಾಡ್ಬೋದು ಅನ್ನೋದನ್ನ ತರಬೇತಿಯನ್ನ ಕೊಟ್ಟಿದಾರ. ಆ ತರಬೇತಿಯನ್ನ ಪಡೆದಿದ್ದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಮನೆ ಒಳಗನೆ ಅವರು ಯಾವ ರೀತಿ ಒಂದು ಮೆಡಿಕಲ್ ಕಿಟ್ ಅನ್ನ ಅದನ್ನ ಸ್ಟೆರಿಲೈಸ್ ಮಾಡ್ಕೋಬೇಕು. ಯಾಕಂದ್ರ ಮನೆ ಒಳಗ್ ಕುಕ್ಕರ್ ಸಾಮಾನ್ಯವಾಗಿ ಎಲ್ಲಾರ ಮನೆ ಒಳಗೆ ಇರ್ತದ. ಆ ಒಂದು ಕುಕ್ಕರ್ ಅಲ್ಲಿ ಆ ಒಂದು ಕಿಟ್ ಅನ್ನ ಯಾವ ರೀತಿ ಕಟ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿಬಿಟ್ಟು ಯಾವ ರೀತಿ ಸಿಟಿ ಹೊಡಿಸಿದ್ರೆ ಸ್ಟೆರಿಲೈಸ್ ಆಗಿ ಬರ್ತೈತೆ ಅನ್ನೋದನ್ನ ಒಂದು ಐಡಿಯಾನ ಅವ್ರ ಮನೆ ಒಳಗೆ ಹೋದಾಗ ನಾವ್ ಹೇಳ್ಕೊಡ್ತೀವಿ ಪ್ರಾಕ್ಟಿಕಲ್ ಆಗಿ. ಅದನ್ನೇ ಕಂಟಿನ್ಯೂ ಆಗಿ ಅವರು ಮಾಡ್ತಾ ಹೋಗ್ತಾರ. ಮೆಡಿಕಲ್ ಕಿಟ್ ಯಾವಾಗ ಸ್ಟೆರಿಲೈಸ್ ಆಗ್ತಿದ್ಲ ನಂತರ ಅವರು ಚೆನ್ನಾಗಿ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಅವರು ಹೈಜೀನ್ ಮೇಂಟೈನ್ ಮಾಡ್ಕೊಂಡು ಅದನ್ನ ಬಳಸಿದ್ದೆ ಆದ್ರ ಗಾಯ ಕಡಿಮೆ ಆಗ್ತಾ ಬರ್ತದ. ಅದನ್ನ ಈ ತರ ಒಂದು ಪ್ರೊಸೀಜರ್ ಅನ್ನ ಹೇಳ್ಕೊಡ್ತೀವಿ. ಗಾಯಗಳು ಎಷ್ಟೇ ಆದ್ರೂ ಕೂಡ ಮನೆ ಒಳಗ ಕಡಿಮೆ ಮಾಡ್ಕೋತಾ ಇದಾರೆ ಬಹಳಷ್ಟು ಜನ. APD ಅವರಿಂದಾನೇ ಅದು ಗಾಯ ಕಡಿಮೆ ಆಗ್ತದ ಅನ್ನೋ ಹಂಗ ಹೇಳೋ ಮಟ್ಟಕ್ಕೆ ಆಗಿದೆ ಇವತ್ತಿನ ದಿವಸ. ಎಷ್ಟೇ ಗಾಯ ಆದ್ರೂ ಕೂಡ ಒಂದು ಹಾಸ್ಪಿಟ್ಲ್ಗೆ ಹೋಗ್ರಿ ಅಂತ ಹೇಳಿದಾಗ, ಇಲ್ಲ ಮೇಡಮ್ ನೀವೇ ಬಂದು ಹೇಳ್ಕೊಡ್ರಿ ಎಲ್ಲಾರು ಅಂತ APD ಸಿಬ್ಬಂದಿಗಳ ಮೇಲೆ ಎಲ್ಲಾ ವ್ಯಕ್ತಿಗಳನ್ನು ತುಂಬಾ ನಂಬಿಕೆಯನ್ನ ಇಟ್ಕೊಂಡಿದಾರ. ಅದಕ್ಕೆ ಮತ್ತೆ ಅವ್ರು ಯಾವ ರೀತಿ ಆಹಾರ ಸೇವನೆ ಮಾಡ್ಬೇಕು, ಎಂತ ಆಹಾರ ತಿಂದ್ರೆ ಅವರಿಗೆ ತೊಂದರೆ ಆಗ್ತದ, ಯಾವ ಆಹಾರ ತಿಂದ್ರೆ ಅವರ ಒಂದು ದೇಹದಲ್ಲಿ ಒಂದು ಇಂಪ್ರೂವ್ಮೆಂಟ್ ಬರ್ತೈತಿ ಅನ್ನೋದನ್ನು ಕೂಡ ಆ ವ್ಯಕ್ತಿಗಳಿಗೆ ನಾವು ಮನೆಗೆ ಹೋದಾಗ ಮಾಹಿತಿ ಕೊಡ್ತೀವಿ. ಅದು ಗಾಯ ಆಗ್ತೈತಿ ಅಂತ ಹೇಳಿದಾಗ 4th ಸ್ಟೇಜ್ ಇದಾವು. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಮತ್ತೆ 3rd ಸ್ಟೇಜ್, 4th ಸ್ಟೇಜ್ ಅಂತ ಹೇಳಂದ್ರೆ, ಸೆಕೆಂಡ್ ಸ್ಟೇಜ್ 3rd ಸ್ಟೇಜ್ ಇದ್ದಾಗ ನಾವೇ ಮೇಂಟೈನ್ ಮಾಡ್ತೀವಿ, ಅದನ್ನ ಅವ್ರಿಗೆ ಹೇಳ್ಕೊಡ್ತೀವಿ ಮನೆ ಒಳಗ. 4th ಸ್ಟೇಜ್ ಅಂತಂದಾಗ ಅಲ್ಲಿ ಒಳಗಡೆ ಮಾಂಸ ಎಲ್ಲಾನು ಬ್ಲಾಕ್ ಆಗಿ ಕೊಳತ್ ಹೋಗಿರುತ್ತದ. ಅಂತ ಒಂದ್ ಸಂದರ್ಭದೊಳಗ ನಾವು ಮನೆ ಒಳಗೆ ಟ್ರೀಟ್ ಮಾಡಂಗಿಲ್ಲ, ಅವ್ರನ್ನ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತೀವಿ. ಅವ್ರಿಗೆ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ಬೇಕು ಅಂತಂದಾಗ ದುಡ್ಡು ಇರಂಗಿಲ್ಲ ಅಂದಾಗ ಏನ್ ಮಾಡ್ತಾರೆ, APD ಸಂಸ್ಥೆಯಿಂದ ಒಂದು ಪರ್ಸನ್ಗೆ 7,000 ರೂಪಾಯಿಯನ್ನ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವರು ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೇ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿದ್ದೆ ಆದ್ರೆ 7,000 ರೂಪಾಯಿದಲ್ಲೇನೆ ಅವರಿಗೆ ಆ ಒಂದು ಅಮೌಂಟ್ ಸಪೋರ್ಟ್ ಮಾಡಿ ಟ್ರೀಟ್ಮೆಂಟ್ ಅನ್ನ ಕೊಡಿಸ್ತಾ ಇದ್ದೇವೆ. ದುಡ್ಡು ಖರ್ಚಾಗತ್ತೆ ಇಲ್ಲ ಅಂತ ಹೇಳ್ತಲ್ಲ. ನಾವು APD ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲಾ ಸಿಬ್ಬಂದಿಗಳು ಏನ್ ಮಾಡ್ತಾ ಇದೇವೆ ಅಂತ ಹೇಳ, ಎಲ್ಲಿ ಅವರಿಗೆ ದುಡ್ಡು ಖರ್ಚಾಗತ್ತ, ಅವರಿಗೆ ಆ ಒಂದು ಶಕ್ತಿ ಇಲ್ಲ ಖರ್ಚು ಮಾಡ್ಲಿಕ್ಕೆ, ಅಂತ ಒಂದ್ ಸಂದರ್ಭಗಳು ಬಹಳಷ್ಟು ದಾನಿಗಳನ್ನ ಅವ್ರಿಗೆ ಪರಿಚಯ ಮಾಡಿಸಿ ಆ ಒಂದು ದುಡ್ಡಿನ ಸಮಸ್ಯೆನ ನಿವಾರಣೆ ಮಾಡ್ತೀವಿ. ಆವಾಗ ವ್ಯಕ್ತಿ ಏನ್ ಮಾಡ್ತಾನಂದ್ರ ಹೊರಗಡೆ ಬರ್ತಾನೆ. ನಾವ್ ಏನೇ ಹೇಳಿದ್ರು ಕೂಡ ಕೇಳಕ ಒಂದ್ ನಂಬಿಕೆಯನ್ನ ಅವ್ರು ಇಟ್ಕೊಂಡ್ಬಿಡ್ತಾರ ವ್ಯಕ್ತಿಗಳ್ರಿ. ಇವಾಗ ವ್ಯಕ್ತಿಗೆ ಒಂದು ವ್ಯಾಯಾಮ ತರಬೇತಿಯನ್ನು ಕೊಟ್ಟು ಅದನ್ನ ಕಲಿಸ್ಕೊಡ್ತೀರ ತಾವು. ಇನ್ನೊಂದು ಅವರು ಹೊರಗಡೆ ಹೋಗೋದಿಕ್ಕೆ ಅವ್ರಿಗೆ ವ್ಯವಸ್ಥೆ ಏನಿರುತ್ತೆ ನಿಮ್ಮ ಸಂಸ್ಥೆಯಲ್ಲಿ? ಈಗ ವ್ಯಾಯಾಮ ಅನ್ನೋದು ನಾವು ಮನೆಗೆ ಹೋಗಿನೂ ಕೂಡ ಹೇಳ್ಕೊಡ್ತೇವೆ ಅವರಿಗೆ. ಪ್ರತಿದಿನಾನು ವ್ಯಕ್ತಿಗಳ ಮೇಲೆ ಡಿಪೆಂಡ್ ಇರುತ್ತೆ. ಸಿವಿಯರ್ ಇದ್ರು ಅಂತ ಹೇಳಿ ತಿಂಗಳಲ್ಲಿ 2 ಸಲ ಹೋಗ್ತೀವಿ. ಅಥವಾ ಸಿವಿಯರ್ ಇಲ್ಲ, ಒಂದ್ ನಾರ್ಮಲ್ ಸ್ಟೇಜಿಗೆ ಅದಾನ ವ್ಯಕ್ತಿ ಅಂತ ಹೇಳಿದಾಗ ತಿಂಗಳಿಗೆ 1 ಸಲ ಹೋಗ್ತೀವಿ. ಆತರ ಮಾಡ್ತಾ ಹೋಗಿದ ನಂತರ ಅವ್ರಿಗೆ ಬೇಕಾಗಿದ್ದು ಏನು ಅಂದ್ರೆ, ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡೋದನ್ನ ಬೇಕಾಗ್ತದ ಅವ್ರಿಗೆ. ಯಾಕಂದ್ರೆ ಯಾರು ಹೊತ್ಕೊಂಡ್ ಹೋಗ್ಲಿಕ್ಕೆ ಆಗಂಗಿಲ್ಲ. ಅವ್ರು ಹೋಗ್ಬೇಕು ಅಂತಂದಾಗ ಯಾರು ಅವ್ರ ಮನೆಯೊಳಗೆ ಸಪೋರ್ಟ್ ಮಾಡಕ್ ಇರಂಗಿಲ್ಲ. ಹೊರಗೆ ಹೋಗ್ಬೇಕಂತ ಆಸೆ ಇರುತ್ತೆ ವ್ಯಕ್ತಿಗೆ, ಅಥವಾ ಒಂದ್ ಬಾತ್ರೂಮ್ ಹೋಗ್ಬೇಕಂತ ಆಸೆ ಇರುತ್ತದ. ಈ ತರ ಇದ್ದಾಗ ಅವ್ರ ಮನೆಯೊಳಗೆ ಯಾರು ಇರಂಗಿಲ್ಲ ಎತ್ತಾಡ್ಲಿಕ್ಕೆ. ಅಂತ ಒಂದ್ ಸಂದರ್ಭದೊಳಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಅವರಿಗೆ ವೀಲ್ ಚೇರ್ ಅನ್ನೋದನ್ನ ಸಪೋರ್ಟ್ ಮಾಡ್ತೀವಿ. ಆ ವೀಲ್ ಚೇರ್ ಮುಖಾಂತರ ಅವರು ಹೊರಗಡೆ ಕಟ್ಟಿಂಗ್ ಶಾಪಿಗೆ ಹೋಗ್ತಾರ, ಹೋಟೆಲ್ಗಳಿಗೆ ಹೋಗ್ತಾರ, ಮತ್ತೆ ಏನಾದ್ರು ಫಂಕ್ಷನ್ಗಳು ಇದ್ರೆ ಊರಲ್ಲಿ ಒಬ್ಬರೇ ವ್ಯಕ್ತಿ ಹೋಗ್ತಾರ ಆ ವೀಲ್ ಚೇರ್ ಅನ್ನ ತಳ್ಕೊಂಡು. ಈ ತರ ವೀಲ್ ಚೇರ್ ಇರತ್ತೆ. ಇವಾಗ ಕಾಂತೇಶ್ ಅವ್ರು ಕೂತ್ಕೊಂಡಿದಾರಲ್ಲ, ಈ ತರ ವೀಲ್ ಚೇರ್ ಅನ್ನ ನಾವು ಚೈತನ್ಯ ಗಾಲಿ ಕುರ್ಚಿ ಅಂತ ಹೇಳ್ತೀವಿ ಇದಕ್ಕೆ. ಈ ಒಂದು ವೀಲ್ ಚೇರ್ ಅನ್ನ ವ್ಯಕ್ತಿಗೆ ಸಪೋರ್ಟ್ ಮಾಡಿದ ನಂತರ ಪ್ರತಿಯೊಂದು ಕಡೆನು ಒಬ್ರೇ ಇಂಡಿಪೆಂಡೆಂಟ್ ಆಗಿ ವೀಲ್ ಚೇರ್, ಬೆಡ್ ಇಂದ ವೀಲ್ ಚೇರ್ ಶಿಫ್ಟ್ ಆಗ್ತಾರೆ, ವೀಲ್ ಚೇರ್ ಇಂದ ಬೆಡ್ ಶಿಫ್ಟ್ ಆಗ್ತಾರೆ, ಬಾತ್ರೂಮ್ಗೆ ಹೋಗ್ತಾರೆ. ಪ್ರತಿ ಕೆಲಸನ ಅವರು ಈ ವೀಲ್ ಚೇರ್ ಮುಖಾಂತರ ಮಾಡ್ಕೊಂತಾರೆ. ವೀಲ್ ಚೇರ್ ಮುಖಾಂತರ ಮಾಡ್ಕೊಂಡಾಗ ಅವರ ಒಂದು ಮುಖದಲ್ಲಿ ಒಂದು ಹುಮ್ಮಸ್ಸನ್ನ ನೋಡ್ಬೇಕು ನಾವು. ಅಷ್ಟೊಂದು ಖುಷಿ ಪಟ್ಟಿರ್ತಾರ. ಯಾಕಂತ ಹೇಳಿದ್ರೆ ಒಬ್ಬರ ಮೇಲೆ ಡಿಪೆಂಡ್ ಆಗಿರೋದು ಯಾರಿಗೂ ಇಷ್ಟ ಇರಂಗಿಲ್ಲ. ಅದ್ರೇನ್ ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡೋದು ಎಲ್ಲರಿಗೂ ಶಕ್ತಿ ಐತದನ್ನ. ಬಟ್ ಅವ್ರಿಗೆ ಬೇಕಾದಂತ ಸಾಧನ ಸಲಕರಣೆಗಳು ಬೇಕಾಗ್ತಾವ. ಆ ಸಾಧನ ಸಲಕರಣೆಗಳು ಸಪೋರ್ಟ್ ಮಾಡಿದಾಗ ಒಬ್ಬ ವ್ಯಕ್ತಿ ಸಪೋರ್ಟ್ ಮಾಡಿದಷ್ಟೇ ಖುಷಿ ಪಡ್ತಾರ ಅವ್ರೇನ್ರಿ. ಅದ್ರ ಜೊತೆಗೆ ಕ್ಯಾಲಿಫರ್ ಅಂತ ಕೊಡ್ತೇವೆ ನಾವು. ಕ್ಯಾಲಿಫರ್ ಮತ್ತೆ ವಾಕರ ಕೊಟ್ಟಾಗ ವೀಲ್ ಚೇರ್ ಆದ್ರೂ ಅವ್ರು ಮೆಜರ್ಮೆಂಟ್ ಮಾಡಿ ಕೊಡ್ತೀವಿ. ಕ್ಯಾಲಿಫರ್ ವಾಕರ್ ಕೊಡ್ಬೇಕಾದ್ರೂ ಕ್ಯಾಲಿಫರ್ದು ಕೂಡ ಮೆಜರ್ಮೆಂಟ್ ಮಾಡಿ ಕೊಡ್ತೀವಿ. ಕ್ಯಾಲಿಫರ್ ಕೊಟ್ಟಾಗ ಏನ್ ಮಾಡ್ತಾನಂದ್ರ ವ್ಯಕ್ತಿ ಎದ್ ನಿಂತ ನಂತರ ಹೆಂಗ್ ನಡಿಬೇಕು ಅನ್ನೋದನ್ನ ಟೆಕ್ನಿಕಲ್ ಆಗಿ ಅವರಿಗೆ ಹೇಳ್ಕೊಡ್ತೀವಿ ನಾವು. ಆ ಟೆಕ್ನಿಕಲ್ ಆಗಿ ಹೇಳ್ಕೊಟ್ಟಿದ್ದನ್ನೇ ಅವರು ಸತತವಾಗಿ ಪ್ರಯತ್ನ ಮಾಡಿದ್ದೆ ಆದ್ರೆ ಕ್ಯಾಲಿಫರ್ ಹಾಕೊಂಡು ಮನೆ ಒಳಗಡೆ ಚೆನ್ನಾಗಿ ನಡಿಬಹುದು. ಅವ್ರು ಮನೆ ಒಳಗ ನಡೀತಾರ ಅಂತ ಹೇಳಿದ್ರೆ ಅಷ್ಟೇ ನಡೆದ್ರೆ ಸಾಕು. ಅವ್ರು ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಆಯ್ತು ಅಂದ್ರೆ ಅಲ್ಲಿ ಇರುವಂತ ನರನಾಡಿಗಳಿಗೆ ಶಕ್ತಿ ಬರುತ್ತೆ. ಇನ್ನು ಹೆಚ್ಚು ವರ್ಷ ಬದುಕುವಂತ ಶಕ್ತಿ ಆ ವ್ಯಕ್ತಿಗೆ ಬರುವಂತ ಚಾನ್ಸಸ್ ಕ್ಯಾಲಿಫರ್ ಸಪೋರ್ಟ್ ಮಾಡ್ತೈತೆ ಅಂತ ಹೇಳಿಕ್ ಇಷ್ಟಪಡ್ತೀನಿ ನಾನು. ಅದಾದ್ಮೇಲೆ 3 ವೀಲರ್ ಬೈಕ್ ಬರುತ್ತೆ ಅವರಿಗೆ ಗೌರ್ಮೆಂಟ್ ಇಂದ. ಆ 3 ವೀಲರ್ ಬೈಕ್ ಅನ್ನ ತಗೊಂಡ್ ನಂತರ ಅವ್ರು ಎಲ್ಲಿ ಹೋಗ್ಬೇಕಿರತ್ತೆ, ಬಹಳ ದೂರ ಹೋಗುವಂತ ಸಂದರ್ಭ
ಬಂದಾಗ ಆ ಬೈಕ್ ಮೇಲೆ ಅವರೇ ವೀಲ್ ಚೇರ್ ಇಂದ ಬೈಕ್ ಶಿಫ್ಟ್ ಆಗಿ ಕೂತ್ಕೊಂಡು ಅವರ ಒಂದು ಕೆಲಸಗಳನ್ನ ಮುಗಿಸ್ಕೊಂಡು ಇವತ್ತಿನ ದಿವಸ ವ್ಯಕ್ತಿಗಳು ತುಂಬಾ ಖುಷಿಯಿಂದ ಬದುಕ್ತಾ ಇದಾರಂತ ಹೇಳ್ಬೋದು ನಾವಂತ. ತುಂಬಾ ಒಳ್ಳೆಯ ಕೆಲಸ ತಾವು ಮಾಡ್ತಾ ಇದ್ದೀರಾ, ಸಂಸ್ಥೆಗೂ ಒಳ್ಳೇದಾಗ್ಲಿ. ಹಾಗೆ ಈ ಒಂದು ವೀಲ್ ಚೇರು ಮತ್ತು ಕ್ಯಾಲಿಪರ್ ಹಾಕೊಂಡು ಇವಾಗ ನಿಮ್ ಸಂಸ್ಥೆಯಲ್ಲಿ ಸಾಕಷ್ಟು ಜನ ಇದಾರಂತ ಹೇಳ್ತೀರಾ. ಬಟ್ ಅವ್ ಯಾರೆಲ್ಲ ಎಷ್ಟು ಜನ ಸ್ವಾವಲಂಬನೆಯಾಗಿ ಜೀವಿಸ್ತಾ ಇದ್ದಾರೆ ಮೇಡಮ್? ಅಂದ್ರೆ ಅವರು ಏನೋ ಒಂದ್ ಕೆಲಸದಲ್ಲಿ ತೊಡಸ್ಕೊಂಡಿದಾರ ಅಥವಾ ಮನೆಯವ್ರ ಮೇಲೆನೆ ಡಿಫ್ರೆಂಟ್ ಆಗಿದಾರ? ಏನೋ ಒಂದು ಈ ವ್ಯಕ್ತಿಗಳಿಗೆ ಸಾಧನ ಸಲಕರಣೆಗಳು ಕೊಟ್ಟ ನಂತರ ಅವ್ರ ತಲೆ ಒಳಗೆ ಫಸ್ಟ್ ಯೋಚನೆ ಬರೋದೇನು ಅಂತ ಹೇಳ, ನಾನ್ ಏನಾದ್ರೂ ಉದ್ಯೋಗ ಮಾಡ್ಬೇಕು ಅಂತ ಹೇಳಂದ್ ಎಲ್ಲಾ ಸೌಲಭ್ಯಗಳು ತಗೊಂಡ್ ನಂತರ ಉದ್ಯೋಗ ಮಾಡ್ಬೇಕು ಅಂತಂದಾಗ ಉದ್ಯೋಗ ಮಾಡಕ್ನು ಕೂಡ ಅವ್ರ ಒಂದ್ ಗೌರ್ಮೆಂಟ್ ಇಂದ ಸೌಲಭ್ಯಗಳು ಬಹಳಷ್ಟು ಇದಾವ. ಅವರಿಗೆ ಆ ಒಂದ್ ಸೌಲಭ್ಯಗಳನ್ನ ತಗೋಬೇಕಾಗ್ತದ. ಅವ್ರು UDID ಕಾರ್ಡ್ ಆಗಿರ್ಬೋದು, ಮಾಸಾಸನ ಅಂದ್ರೆ ಪೆನ್ಷನ್ ತಗೊಳ್ಳೋದಾಗಿರ್ಬೋದು, ಟ್ರೈನ್ ಪಾಸ್ ಆಗಿರ್ಬೋದು, ಈ ತರ ಒಂದ್ ಸೌಲಭ್ಯ ತಗೊಂಡ್ಮೇಲೆ ಅವ್ರು ಉದ್ಯೋಗ ಮಾಡ್ಬೇಕು ಅಂತಂದಾಗ APD ಸಂಸ್ಥೆಯಿಂದ ಎಷ್ಟು ಸಾಧ್ಯತೆ ಆಗುತ್ತೆ ಅಷ್ಟು ಸಪೋರ್ಟ್ ಮಾಡ್ತೀವಿ ನಾವು. ಯಾಕಂದ್ರೆ ಎಜುಕೇಶನ್ ಇಲ್ಲಾರ್ದವ್ರಿಗೆ ಆಡುಗಳು ಕೊಡಿಸ್ತಾ ಇದ್ದೇವೆ ನಾವು. ಪ್ರತಿ ವರ್ಷನೂ ಕೂಡ 20 ರಿಂದ 30 ಜನಕ್ಕೆ ನಾವು ಆಡುಗಳು ಕೊಡಿಸ್ತೀವಿ. ಆ ಒಂದ್ ಆಡನ್ನ ನಾವು 10,000 ರೂಪಾಯಿ ಸಪೋರ್ಟ್ ಮಾಡಿ ಕೊಡಿಸ್ತಾ ಇದ್ದೇವೆ. ಅದಾದ ನಂತರ ಅವರೇ ಅದನ್ನ ಬೆಳೆಸ್ತಾ ಹೋಗ್ತಾರ. ಉದ್ಯೋಗ ಚೆನ್ನಾಗಿ ನಡ್ಸ್ಕೊಂಡ್ ಹೋಗ್ತಾ ಇದಾರೆ. ಇವತ್ತಿನ ದಿವಸ ಆಡಿಂದ ಆಗಿರ್ಬೋದು. ಅದಾದ ನಂತರ ಪಟ್ಟಿ ಶಾಪ್ ಹಾಕೊಂಡಿದ್ದಾರೆ, ಕಿರಾಣಿ ಶಾಪ್ ಹಾಕ್ತಾ ಇದಾರೆ, ಮತ್ತೆ ಆನ್ಲೈನ್ ಸೆಂಟರ್ ಗಳನ್ನ ಮಾಡ್ತಾ ಇದಾರೆ. ಎಜುಕೇಶನ್ ಕಲ್ತವ್ರು ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಅಲ್ಲಿ ಇರುವಂತ ವರ್ಕ್ ಎಲ್ಲಾನು ಕೂಡ ಅಪ್ಲಿಕೇಶನ್ ಕೂತ್ಕೊಂಡಲ್ಲೇನೆ ಹಾಕ್ಬೇಕಾಗ್ತದೆ. ಅವ್ರು ಎಲ್ಲ ಜನ ಬಂದು ಅವರ ಒಂದು ಶಾಪಿಗೆ ಬಂದು ಆ ಒಂದು ಆನ್ಲೈನ್ ಕೆಲಸವನ್ನ ಮುಗಿಸ್ಕೊಂಡು ಹೋಗ್ತಾ ಇದಾರೆ. ಈ ತರ ಒಂದು ಮನಿ ಒಳಗ ಹೆಣ್ಮಕ್ಳು ಏನ್ ಮಾಡ್ತಾ ಇದಾರೆ, ರೊಟ್ಟಿ ಮಷಿನ್ ಗಳನ್ನ ತಗೊಂಡಿದಾರೆ, ಹಪ್ಪಳ ಮಾಡೋ ಮಷಿನ್ ತಗೊಂಡಿದ್ದಾರೆ. ಈ ತರ ಒಂದು ಉದ್ಯೋಗವನ್ನ ಮಾಡ್ಕೊಂಡು ಎಲ್ಲಾ ಜನಗಳು ಹೋಗ್ತಾ ಇದಾರೆ. ಅವ್ರ ಉದ್ಯೋಗ ಪಡ್ಕೊಳ್ಳೋ ತನಕನು APD ಸಂಸ್ಥೆ ಅವ್ರ ಜೊತೆಗೆ ಯಾವಾಗ್ಲೂ ಜೊತೆಯಾಗಿನೇ ಹೋಗ್ತಾ ಇರ್ತೀವಿ ನಾವ್ರೇನ್. ಇಷ್ಟೆಲ್ಲ ವ್ಯಕ್ತಿಗಳಿಗೆ ತರಬೇತಿಯನ್ನು ಕೊಟ್ಟು ಸಮಾಜದ ಮುಖ್ಯವಾಹಿನಿಗೆ ಕರೆ ತಂದಿದ್ದೀರಿ. ಜನಸಾಮಾನ್ಯರಂತೆ ಬೆನ್ನುಹುರಿ ಅಪಘಾತ ವ್ಯಕ್ತಿಗಳು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಈ ತರ ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಮ APD ಸಂಸ್ಥೆಗೆ ಹಾಗೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ಅವರೇ. ಧನ್ಯವಾದಗಳು ಕಂತೇಶ್ ನಿಮ್ಗೆ.